ಅವಾರ್ಡ್ ಸಿಕ್ಕಿದವ್ರಿಗೆ ಸರ್ ಕಂಗ್ರ್ಯಾಚುಲೇಷನ್ಸ್. ಆದ್ರೆ ನೀವು ಹೋಗಿಲ್ಲ ಶ್ರೀಲಂಕಾಗೆ ತಗೊಳಕ್ಕೆ, ನಾವು ಎಕ್ಸ್ಪೆಕ್ಟ್ ಮಾಡ್ತಿದ್ವಿ. ಈ ತರನು ಮಾಡ್ಬೋದು ಅಂತ ತೋರಿಸ್ಕೊಟ್ರಲ್ಲ. ಯಾಕೆಂತಂದ್ರೆ ಈ ತರ ಮಾಡೋರು ಇರ್ತಾರೆ ನೋಡು, ಹಾಗಾಗಿ ಹೌದು. ಇವತ್ತು ಕಾಫಿ ಮಂಡಳಿ ನೀವೇನ್ ಬೇಕು ಅಂತ ಕೇಳ್ಬೋದು, ಅದನ್ನ ನಾವು ಮಾಡ್ತೀವಿ. ಮೊಟ್ಟ ಮೊದಲನೇದಾಗಿ ನಾನು ನಮ್ಮ ತಂದೆ ತಾಯಿ ಬಗ್ಗೆ ನಾನು ಫಸ್ಟ್ ಮಾತಾಡಬೇಕು ಅಂತಿದ್ದೀನಿ. ಏಕೆಂದ್ರೆ ಅವರ ಸ್ಫೂರ್ತಿ ಯಾವ ರೀತಿ ಇತ್ತು ಅಂದ್ರೆ, ಸೂಪರ್ವೈಸರ್ಸ್ಗೆ ಎಜುಕೇಶನ್ ನಡೀತಿದೆ. ಎಷ್ಟು ತಿಂಗಳಿಗೆ ನಡೀತಿರೋದು? 2 years ಪ್ರೋಗ್ರಾಮ್. 1 year is inbound. ಓಕೆ. 1 year is practical. ಓಕೆ. ಅಲ್ಲಿ ಏನು ಎಜುಕೇಶನ್ ಕ್ರೈಟೀರಿಯಾ ಏನೋ ಇದೆಯಾ, ಅದು ಏನು ಅಂತ ನಾವು ಸಿಲೆಬಸ್ ಮಾಡಿದ್ದೀವಿ. ನಮ್ಮ ನರ್ಸರಿ ಟು ಹಾರ್ವೆಸ್ಟಿಂಗ್ ಅಂಡ್ ಸ್ಪೆಷಾಲಿಟಿ ಕಾಫಿ ಮಾಡೋವರೆಗೂ. ಓಕೆ. ನಾವು ನಿಂತಿರೋ ಈ ಬ್ಲಾಕು ಕನ್ಸಿಸ್ಟೆಂಟ್ ಆಗಿ 1 ಟನ್ನು 1.25 ಟನ್ ಅಷ್ಟು ಕ್ಲೀನ್ ಕಾಫಿ ಸಿಗೋ ಅಂಥದ್ದು. ಮತ್ತು ಅದು ಹೋದ ವರ್ಷ ನಮಗೆ ಇಲ್ಲಿ 34 ಟನ್ನು ಕಾಳುಮೆಣಸು ಸಿಕ್ಕಿದೆ. ನಮ್ಮೂರು ಸೈಂಟಿಸ್ಟ್ ಇದ್ದಾರೆ, ಅವರೆಲ್ಲರಿಗೂ ಗೊತ್ತು ಯಾವ್ಯಾವುದು ಏನೇನು ಅಂತ ಹೇಳ್ತಿರ್ತಾರೆ. ಲೋಕಲ್ ಸೈಂಟಿಸ್ಟ್ ಅಲ್ಲಣ್ಣ. ನಿಮ್ಮಲ್ಲಿ ಎಷ್ಟು ವೆರೈಟಿ ಇದೆ? ನಿಮ್ಮಲ್ಲಿ ನಮ್ಮಲ್ಲಿ 15 ವೆರೈಟಿ ಇದೆ. ಅದ್ರಲ್ಲಿ ಯಾವ್ದು ಬೆಸ್ಟ್ ಅಂತಿದೆ ನಿಮಗೆ? P1 ಬಿಟ್ರೆ ನೋಡಿ, ಇವಾಗ ಏನು ಅಂತಂದ್ರೆ ಒಂದು ಪ್ರೋಗ್ರೆಸಿವ್ ಫಾರ್ಮರ್ ಅಂತ ಹೇಳ್ಬೋದು. ಯಾಕೆಂತಂದ್ರೆ ಇವತ್ತು ಬಂದ್ಬಿಟ್ಟು IBC ಅವಾರ್ಡ್ ಸಿಕ್ಕಿದವ್ರಿಗೆ ಸರ್ ಕಂಗ್ರ್ಯಾಚುಲೇಷನ್ಸ್. ಆದ್ರೆ ನೀವು ಹೋಗಿಲ್ಲ ಶ್ರೀಲಂಕಾಗೆ ತಗೊಳಕ್ಕೆ, ನಾವು ಎಕ್ಸ್ಪೆಕ್ಟ್ ಮಾಡ್ತಿದ್ವಿ ಅಂತ ಹೇಳ್ಬಿಟ್ಟು ತುಂಬಾ ಖುಷಿ ಆಯ್ತು ನಿಮ್ಗೆ ಅವಾರ್ಡ್ ಸಿಕ್ಕಿದೆ ಅಂತ. ಮತ್ತೆ ಸರ್ ಏನಂತ ಏನು ನಡೀತಿದೆ ಕೆಲಸ ನಿಮ್ಮ ತೋಟದಲ್ಲಿ? ನಮ್ಮ ತೋಟದಲ್ಲಿ ಕಾಫಿ ಕೊಯ್ಲು, ಆಮೇಲೆ ಸಣ್ಣ ಗಿಡಗಳ ಕೆಲಸ, ಸ್ವಲ್ಪ ನೀರಿಗೆ ಹೌದು, ಅಡಿಕೆ ಕೊಯ್ಲು, ಹೌದು, ಮೆಣಸಿನ ಮಾರ್ಚ್ ಅಲ್ಲೆಲ್ಲ. ಹೌದು. ಈಗ ಕಾಫಿ ಕೊಯ್ಲು, ಅಡಿಕೆ ಕೊಯ್ಲು. ಮತ್ತೆ ನೀವು ಬಂದಿದ್ದು ಬಾರಿ ಖುಷಿ ಆಯ್ತು ಹಸಿರು ಆರ್ಗಾನಿಕ್ ಜೊತೆ. ಯಾಕೆಂದ್ರೆ ಫಸ್ಟ್ ಆಗ್ಬೇಕಾದ್ರೆ ಅರವಿಂದ ಹೇಳಿದ ಅವ್ರಿಗೊಂದು ಅವಾರ್ಡ್ ಕೊಡಲೇಬೇಕು ಅಂತ ಹೇಳಿದ್ರು. ತುಂಬಾ ಖುಷಿ ಆಯ್ತು. ಯಾಕೆಂದ್ರೆ ನಿಮ್ಮನ್ನ ನೋಡಿ ಒಂದು 10 ಜನ ಹಿಂಗೆ ಮಾಡ್ಬೋದಲ್ಲ ಅಂತ ಮಾಡ್ತಾರೆ, ಅದೊಂದು ಖುಷಿ. ಮತ್ತೆ ನಮ್ದು ನೆಕ್ಸ್ಟ್ ಅಪ್ಕಮಿಂಗ್ ಪ್ಲಾನ್ಸ್ ಇದೆ, ನಿಮ್ಮ ಹತ್ರ ನಾವು ಶೇರ್ ಮಾಡ್ಕೊಳ್ತೀವಿ ನೆಕ್ಸ್ಟಿಗೆ. ಮತ್ತೆ ನೀವು ಒಂದು ಯಂಗ್ಸ್ಟರ್ಸಿಗೆ ಕೊಟ್ಟಿದ್ದ ಅಡ್ವೈಸ್ ಈಗಲೂ ಓಡ್ತಾನೆ ನಿಜವಾಗ್ಲೂ ಆ ಥರ. ಸರ್ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ವೆರಿ ಮಚ್. ಮತ್ತೆ ಚೆನ್ನಾಗಿದ್ದೀರಾ? ಮತ್ತೆ ಚೆನ್ನಾಗಿದ್ದೀರಲ್ಲ? ನೋಡಿ ಬಂದಿದ್ದಾರೆ, ನಾವು ಲಾಸ್ಟ್ ಟೈಮ್ ಮಗೆ ಪ್ಲಾಂಟೇಶನ್ ವಿಸಿಟ್ ಮಾಡಿದ್ವಿ, ಅವ್ರು ಇಲ್ಲಿಗೆ ಬಂದಿದ್ದಾರೆ. ತುಂಬ ಖುಷಿ ಆಯಿತು. ಹೆಂಗೆ ಮಾಡಿದ್ದಾರೆ, ಓಪನ್ಲಿ ಬೇಲಿಗೆ ಹಾಕಿ ಮಾಡಿರೋದು, ವೇಸ್ಟ್ ಮಾಡಿಲ್ಲ. ದೊಡ್ಡ ಯೂಜ್ ಇನ್ಫ್ರಾಸ್ಟ್ರಕ್ಚರ್ಗೆ ಹೋಗಿಲ್ಲ. ನಾರ್ಮಲ್ ಎಲ್ಲರೂ ಮಾಡ್ಕೊಳ್ಳೋಂಥದ್ದು, ಎಲ್ಲರಿಗೂ ಬೇಲಿ ಇರುತ್ತೆ ಮನೆ ಸೈಡು, ಅಲ್ಲಿಗೆ ಮಾಡ್ಕೋಬೋದು ಈ ಥರ ನೆಟ್ ಹಾಕ್ಕೊಂಡ್ಬಿಟ್ಟು. ನೋಡಿ ಶೆಡ್ ನೆಟ್ ಹೇಳ್ತಾರೆ. ಇಲ್ಲಿ ಬಹಳ ಮೆಟಿಕ್ಯುಲಸ್ ಆಗಿ ಫೋಲಿಯರ್ ಫೀಡಿಂಗ್ ಆಗುತ್ತೆ. ಹೌದು. ಪ್ಲಾಂಟ್ ಪ್ರೊಟೆಕ್ಷನ್ ಎಸ್ಪೆಷಲಿ ಮಿಲಿಬಗ್ ನೆಮಟೋಡ್ ಕಂಟ್ರೋಲ್ಗೆ ಇಲ್ಲಿ ಫಾಲೋ ಆಗ್ತಾ ಇದೆ. ಹೌದು. ಹೆಂಗಿದೆ ಅಂತ ಸೂಪರ್. ನೋಡಿ ಸರ್, ಪಾಲಿ ಹೌಸೇ ಬೇಕು ಅಂತೆಲ್ಲ ಈ ಥರ ಹೆಂಗೆ ಮಾಡಿದ್ದಾರೆ ನೋಡಿ. ಇದು ಇಲ್ಲಿ ಶೆಡ್ ನೆಟ್ ಹೇಳಿದ್ರು ಮೊನ್ನೆ, ಈಗ ಕ್ಲೀನ್ ಮಾಡಿದ್ದಾರೆ. ಸರ್ ಇದೊಂದಿದೆ, ಇದು ಸರ್ ಇಲ್ಲಿಂದ ಕಟ್ ಮಾಡ್ಕೊಂಡು ಬರ್ತಾರೆ. ಟಾಪ್ ಶೂಟ್ ಆಗುತ್ತಾ, ರನ್ನರ್ಸ್ ಆಗುತ್ತಾ? ಇದು ನಾವು ಈಗ ಬಾಲ್ ಇದೆಯಲ್ಲ ಅಲ್ಲಿ ಹಾಕ್ಬಿಟ್ರೆ ಇದು ಮೂತಿ ನಾನು ನೆಕ್ಸ್ಟ್ ಇದಕ್ಕೆ ತಗೊಂಡೋಗ್ಬೋದು. ಓಕೆ. ಇದು ಕೌಲ್ ಬಂತು, ಇದು ನೆಕ್ಸ್ಟ್ ಇಯರ್ಗೆ ಕ್ರಾಪ್ ಕೊಟ್ರೆ ಇಲ್ಲಿ ಕೌಲ್ ಬಂದ್ರೆ. ಹೌದು. ಇದನ್ನ ಕಟ್ ಮಾಡೋದಲ್ಲ ಸರ್, ಇವಾಗ ಮಾಡಿದ್ರೆ ಈಗ ಮಾಡೋದಿಲ್ಲ. ಇಲ್ಲ, ನಾವು ಬಾಲ್ ಕೊಟ್ಬಿಡ್ತೀವಿ. ಬಾಲ್ ಕೊಟ್ಬಿಟ್ಟು ಇದನ್ನೇ ಬಳ್ಳಿ ಇಲ್ಲ. ಈಗ ನೋಡಿ ಮನಸ್ಸಿದ್ರೆ ಮಾರ್ಗ ಅನ್ನೋದಕ್ಕೆ ಕಾಂಟ್ರಿಬ್ಯೂಷನ್ ನೋಡಿ. ಒಂದು ಬೇಲಿ ಯೂಸ್ಲೆಸ್ ಜಾಗ, ಅದನ್ನ ಆಗಲೇ ಯೂಸ್ ಆಯಿತು. ಈಗ ಏನು ಕಂಜೂಸ್ ಇವ್ರು ಸ್ವಲ್ಪ ಪಾಲಿ ಹೌಸ್ಗೆ ಪ್ರೊಸೆಸಿಂಗ್ ಜಾಗ ಬೇಕಲ್ಲ, ಅದಕ್ಕೆ ಏನು ಮಾಡಿದ್ರು, ಬೇಲಿಗೆ ಬಂದರು, ಅದನ್ನೇ ಯುಟಿಲೈಸ್ ಮಾಡಿ ಆಯಿತು. ಈಗ ಇದು ನಮಗೆ ಅಂದಾಜು ಇಲ್ಲಿಂದ ಅಲ್ಲಿಗೆ ಹೋದರೆ ಮಿನಿಮಮ್ 10,000 ಬ್ಯಾಸ್ಕೆಟ್ಗಂತೂ ನಮಗೆ ಮೋಸ ಇಲ್ಲ. ಹೋಗ್ತೀರಾ? ಈಗ ಕಂಜೂಸರಿಗೆಲ್ಲ ಲಾಭ ಆಗುತ್ತಲ್ಲ. ಈಗ ನಾವು ಅಂತವ್ರು ಬಹಳ ಜನ ಇದ್ದೀವಿ, ಲಾಭ ಆಗುತ್ತಲ್ಲ. ಕಂಜೂಸ್ ಅಂದ್ರೆ ಅದನ್ನ ಎರಡು ಮಾಡ್ತಾರೆ, ನರ್ಸರಿಗೂ ಉಪಯೋಗಿಸ್ತಾರೆ, ಪ್ರೊಸೆಸಿಂಗ್ ಇರ್ತಾರೆ. ನರ್ಸರಿಗೆ ಎಕ್ಸ್ಕ್ಲೂಸಿವ್ ಒಂದಿರ್ಲಿ ಅಂತ ನಾನು ಹೇಳಿದ್ದು, ಇನ್ನೂ ಸ್ಟ್ರಕ್ಚರ್ ಮಾಡ್ಲಿ ಅಂತ. ಯಾವಾಗ್ಲೂ ಒಂಚೂರು ಈಗ ಕುಟುಕಿದ್ರೆ ಕೃಷ್ಣನ ಇಮ್ಮಿಡಿಯೇಟ್ ಆಗಿ ಇಂಪ್ಲಿಮೆಂಟ್ ಮಾಡ್ಬಿಡ್ತಾರೆ. ನೋಡಿ ದಯವಿಟ್ಟು 2-3 ಇದೆ ಯಾವ್ದು ರೇರ್ ವೆರೈಟಿ ಸಿಕ್ಕಲ್ವೋ ಅದನ್ನು ಇಲ್ಲಿ ಹಾಕಿದೀವಿ. ಇದು ವೈರಸ್ ಇಲ್ದಿರೋ ಪನ್ನೀರ್ 1 ಕೂಡ ರೇರ್ ವೆರೈಟಿ. ಇವ್ರಿಗೊಂದು ಇದು ಇಂಟರ್ನ್ಯಾಷನಲ್ ಪೇಪರ್ ಕಮ್ಯುನಿಟಿ ಅವಾರ್ಡ್ ಸಿಕ್ಕಿದೆ, ಅದು ಸ್ಪೆಷಲ್ ಆಗಿ ಕರೆದಿರೋದು. ಅಂದರೆ ಇವರು ಅಲ್ಲಿ ಕೇಳಿ ಪರಿಚಯ ಆಗಲಿ ಅಂತ ಅಂದ್ಬಿಟ್ಟು ಮೊಹಮ್ಮದ್ ಅಮಾನುಲ್ಲಾ ಅಂದ್ಬಿಟ್ಟು ಸುಮಾರು ಜನಕ್ಕೆ ಈಗ ಅದು ಪ್ರೇರಣೆ. ಅದು ಹೊಸ ಕ್ರಾಪಿಂಗ್ ಸಿಸ್ಟಮ್, 1 ಎಕರೆನಲ್ಲಿ 3 ಎಕರೆನಲ್ಲಿ ಬರೋ ಅಂಥ ಇನ್ಕಮ್ನ ಮಾಡೋ ಅಂಥ ವ್ಯವಸ್ಥೆ. ಸುಮಾರು ಸಾವಿರಾರು ರೈತರಿಗೆ ಒಂದು ಕೊಟ್ಟ ಪ್ರೇರಣೆ ಇದು. ಇವರು ನೋಡೋಕ್ಕೆ ಹಿಂಗೆ ಕಂಡ್ರು ಕೂಡ
ಸೀನಿಯರ್ ಸಿಟಿಸನ್ನು ಆಕ್ಟಿವಿಟಿಗಳಿಗೆ ಬಂದರೆ ಅದು ಟೀನೇಜರು, ಕೆಲಸ ಮಾಡಿಸೋದ್ರಲ್ಲಿ ಟೀನೇಜರು. ನೀರೊಂದು ಇದ್ದಿದ್ರೆ ಏನು ಬೇಕಾದ್ರೂ ಮಾಡ್ತಾಯಿದ್ರು. ಆಮೇಲೆ ಅವರು ಅಮೇರಿಕಾಗೊಂದು ತಲುಪಲಿಲ್ಲ, ಬೋರ್ ಹಾಕಿ ಕರ್ಕೊಂಡೋಗಿ ಮಿಕ್ಕಿದ ಎಲ್ಲ ಕೆಲಸ ಮಾಡಿದ್ದಾರೆ. ಸುಮಾರು ಒಂದು 2-2.5 ಇಂಚು ಮಳೆ ನೀರಲ್ಲೇ ಪೂರ ತೋಟನ ಒಂದು ಸರಿ ಮಾಡಿದ್ದಾರೆ ಸಾಗರದಲ್ಲಿ. ಈಗ ನಿಮಗೇನೆ ಬಂದಿದ್ದಾರೆ, ಸಿರಿವಾಸನಲ್ಲಿ ತೋಟ ತೊಗೊಂಡಿದ್ದಾರೆ 50 ಮತ್ತು 10 ಇಷ್ಟು ಎಕರೆ ಇದೆ. ಆ ಮಾಡಲ್ ಸೃಷ್ಟಿ ಆಗ್ತಾ ಇದೆ. ಇನ್ನು 2 ವರ್ಷಕ್ಕೆ ನೀವೆಲ್ಲ ಹೋಗಿ ವಿಸಿಟ್ ಮಾಡಿ, ಅಲ್ಲೂ ಕೂಡ ಒಂದು ಇದೇ ಥರ ಒಂದು ಮೀಟಿಂಗ್ ಮಾಡೋ ಅಂಥ ಕೆಪಾಸಿಟಿ ಬರ್ತದೆ. ಇನ್ನು ಮಿಕ್ಕಿದ್ದು ಅವರ ಸಾಹಸನ ನಾವಲ್ಲಿ ನೋಡ್ಬೋದು. ಇದರಲ್ಲಿ ಓಪನ್ ಬೆಳೆದ್ರಲ್ಲ, ನಿಮಗೆ ಏನೇನು ಡಿಫಿಕಲ್ಟೀಸ್ ನೀವು ನೋಡಿದ್ರಿ? ಬ್ಯಾಕ್ ಟು ಬ್ಯಾಕ್ ಸ್ಪ್ರೇಗೆ ಅದೆಲ್ಲ ನೆಮಟೋಡ್ ಜಾಸ್ತಿ ಬೇಕಾಯಿತು. ಓಕೆ, ಅಲ್ಲಿಗೂ ಇಲ್ಲಿಗೂ ತುಂಬ ಡಿಫೆನ್ಸ್ ಬರುತ್ತಲ್ಲ. ಓಕೆ, ಅದಕ್ಕೆ ಗ್ಯಾಬ್ರಿಜು ಹೌದು ಕೂಡ ಹೌದು ಇದು ತುಂಬ ಅಟ್ಯಾಕ್ ಆಗ್ತಾಲೇ ಇತ್ತು. ತಿಂಗಳಿಗೂ ಮಾಡ್ತಾರೆ, ರೆಡಿ ಸ್ಪ್ರೇ ಮಾಡ್ತಾ ಇತ್ತು. ಲ್ಯಾನ್ಸರ್ ಗೋಲ್ಡ್ ಸ್ಪ್ರೇ ಮಾಡಿಕೊಂಡು ಅವಾಗ ಆಯ್ತು. ಇವಾಗ ಒಂದು ಶೇಡ್ ಹಾಕ್ತೀನಿ ಸೂಪರ್. ಲಾಸ್ಟ್ ಟೈಮ್ ಶೇಡ್ ಇತ್ತು. ಹೌದು. ಆಮೇಲೆ ನೆಕ್ಸ್ಟ್ ಮಳೆಗಾಲದಲ್ಲಿ ಪ್ಲಾಸ್ಟಿಕ್. ಹೌದು. ಮತ್ತೆ ಏನು ಗೊತ್ತಣ್ಣ, ಈ ಥರನೂ ಮಾಡ್ಬೋದು ಅಂತ ತೋರಿಸ್ಕೊಟ್ರಲ್ಲ. ಯಾಕೆಂತಂದ್ರೆ ಬೇಲಿ ಜಾಗದಲ್ಲಿ waste ಜಾಗ ಈ ಥರ ಮಾಡೋರು ಇರ್ತಾರೆ ನೋಡೋದು ಮಾಡಿದ್ರೆ. ಹಾಗಾಗಿ ಹೌದು, ಪಾಲಿಯೋಸಲ್ಲಿ ಜಾಗ ಇರ್ಲಿಲ್ಲ. ಹಾಗಾಗಿ ಏನಾಗ್ತಾ ಇದೆ ಅಂದ್ರೆ ಎಲ್ಲರೂ ಒಂದ್ ಕಡೆ ಬಿಟ್ಟು ಹೋಗೋ ಸಂದರ್ಭದಲ್ಲಿ ಕೃಷಿ ಬೇಡ ಅಂತ, ಅದು ಅಲ್ಲ, ಒಂದು ಕಾನ್ಫಿಡೆನ್ಸ್ ಅನ್ನು ಕ್ರಿಯೇಟ್ ಮಾಡಬೇಕು ಅಂತ ಇವತ್ತು ಅಗ್ರಿ ಟೂರಿಸಮ್ ಡೆವಲಪ್ ಅನ್ನ ಮಾಡಿದ್ದಾರೆ. ಇವತ್ತು ನೀವು ಆ ಪ್ಲಾಟ್ಫಾರ್ಮ್ ಇರೋದ್ರಿಂದ ನೀವು ಇವೆಲ್ಲವನ್ನ ನೋಡೋದಕ್ಕೆ ಸಾಧ್ಯ ಆಗಿದೆ. ಇಲ್ಲಿ ಪ್ರಶ್ನೆ ಇಷ್ಟೇ, ಇವತ್ತು ಕಾಫಿ ಮಂಡಳಿ ನೀವೇನ್ ಬೇಕು ಅಂತ ಕೇಳ್ಬೋದು, ಅದನ್ನ ನಾವು ಮಾಡ್ತೀವಿ. ನನಗೆ ನಮ್ಮ ಒಬ್ರು ಬೆಳೆಗಾರರು ಕೇಳಿದ್ರು, ಈಗ ಹೇಳಿದ್ರಲ್ವ ಸಿಕ್ಕಿದಾಗ ಏನ್ ಹೇಳಿದ್ರು ಅಂದ್ರೆ, ಒಂದಷ್ಟು ಅಗ್ರೋನಾಮಿಕಲ್ ಪ್ರಾಕ್ಟೀಸ್ ಅನ್ನ ವಿಡಿಯೋ ಮಾಡಿ ಅಂತ. ವೆರಿ ಗುಡ್ ಸಜೆಷನ್. ವಿ ಆರ್ ವರ್ಕಿಂಗ್ ಆನ್ ದಟ್. ನಾವು ನೆಕ್ಸ್ಟ್ ಇಯರ್ 25ಗೆ 100 ಇಯರ್ಸ್ ಆಗುತ್ತೆ CCRI. ಅಲ್ಲಿ 100 ಬೆಸ್ಟ್ ಕಾಫಿ ಗ್ರೋಯರ್ಸ್ನ ಒಂದು ಬುಕ್ ಮಾಡಬೇಕು ಅಂತ ಇದ್ದೀವಿ. ಅದರಲ್ಲಿ ನೀವು ಅದನ್ನು ಓದ್ಬಿಟ್ರೆ ಬಹುಶಃ ನಿಮಗೆ ಏನೇನು ಅಚೀವ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಅದಕ್ಕೆ ಆಲ್ರೆಡಿ ವಿ ಹ್ಯಾವ್ ಸ್ಟಾರ್ಟೆಡ್ ವರ್ಕ್. ಅಂದರೆ ನೆಕ್ಸ್ಟ್ 25ಗೆ ಅದನ್ನು ರಿಲೀಸ್ ಮಾಡೋದು. 25 ಅಕ್ಟೋಬರ್ 1st, 2nd, 3rd ಮೇ ಬಿ 100 ಸೆಂಟರ್ನರಿ ಇಯರ್ ಅಲ್ಲಿ ಆಗುತ್ತೆ, ಬಾಳೆಹೊನ್ನೂರಲ್ಲಿ ಆಗುತ್ತೆ. ಆ ಡೇಟ್ ಪರ್ಟಿಕ್ಯುಲರ್ ಆಗಿ ಇಂಟರ್ನ್ಯಾಷನಲ್ ಕಾಫಿ ಡೇ ದಿವಸ ಆಗಬೇಕು ಅನ್ನೋದು ಒಂದು ಇಟ್ಕೊಂಡಿದ್ದೀವಿ, ಗುರಿಯನ್ನು ಇಟ್ಕೊಂಡಿದ್ದೀವಿ. ಈ ರೀತಿಯಾದ ಕೆಲಸವನ್ನ ಮಾಡುವಾಗ ನಮ್ಗೆ ಏನು ಬೇಕು ಅಂತ ಈ ಥರ ಇನ್ಪುಟ್ಸ್ಗಳನ್ನು ಕೊಡ್ತಾ ಇದ್ರೆ ನಮ್ಗೆ ಅನುಕೂಲ. ಅನೇಕ ಸಂದರ್ಭಗಳಲ್ಲಿ ನಮ್ಮನ್ನು ಏನು ಕರೀತಾರೆ ಅಂದರೆ, ಕಾಫಿ ಮಂಡಳಿ ಅಧ್ಯಕ್ಷರಾಗಿ ಬೇರೆ ಬೇರೆ ಕಾರ್ಯಕ್ರಮಕ್ಕೆ ಕರೀತಾರೆ, ಮದುವೆಗೆ ಕರೀತಾರೆ, ಬೇರೆ ಬೇರೆ ಕಾರ್ಯಕ್ರಮಕ್ಕೆ ಕರೀತಾರೆ. ನಾನು ಅವಾಗಲೂ ಹೇಳ್ತಿರ್ತೀನಿ, ಅದಕ್ಕೆಲ್ಲ ಕರಿಬೇಡಿ, ನಮಗೆ ಟೈಮ್ ಇದ್ರೆ ನಾವು ಏನಾದ್ರು ಮಾಡಿ ಬರ್ತೀವಿ. ಈ ಥರದ ಕಾರ್ಯಕ್ರಮಕ್ಕೆ ಬಂದರೆ ನನಗಷ್ಟು ಒಂದಷ್ಟು ಇನ್ಪುಟ್ ಸಿಗುತ್ತೆ. ಚೇರ್ಮನ್ ಅಂದ ತಕ್ಷಣ ಬಹಳ ದೊಡ್ಡ ಮನುಷ್ಯ ಅಂತಲ್ಲ, ನಾವು ಈ ರೀತಿಯಾದ ಅನೇಕ ಪ್ರಯತ್ನಗಳನ್ನು ಮಾಡಿ ಎಕ್ಸ್ಪೀರಿಯನ್ಸ್ ಆಗಿ ಇವತ್ತು ಕಾಫಿ ಮಂಡಳಿಯಲ್ಲಿ ಒಂದಷ್ಟು ಕೆಲಸ ಮಾಡೋದಕ್ಕೆ ಅವಕಾಶ ಸಿಕ್ಕಿದೆ. ಆ ಅವಕಾಶವನ್ನ ಸದುಪಯೋಗ ಪಡಿಸ್ಕೊಳ್ಬೇಕು ಅಂದ್ರೆ ನಾವು ಯಾವುದನ್ನು ಏನಾಗುತ್ತೆ, ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಹೋದಾಗ ನಮ್ಮ ಎಫರ್ಟ್, ಎನರ್ಜಿ ಬೇರೆ ವೇಸ್ಟ್ ಆಗುತ್ತೆ ಕೆಲಸ ಮಾಡುವಾಗ. ಸೊ ಈಗ ಒಂದು ನೀವು ಮಾಡಬೇಕು ಅಂದ್ರೆ, ಕಾಫಿಯನ್ನ ವ್ಯಾಲ್ಯೂ ಆಡ್ ಮಾಡಬೇಕು, ಇದನ್ನ ಮಾಡಬೇಕು ಅಂದ್ರೆ ದೇರ್ ಆರ್ ಮೆನಿ ಚಾಲೆಂಜಸ್ ಇದೆ ಮತ್ತು ಆಪರ್ಚುನಿಟೀಸ್ ಇದೆ. ಸೊ ಚಾಲೆಂಜಸ್ ಏನಿದೆ ಅಂದ್ರೆ, ನಿಮಗೆ ಕಾಫಿಯನ್ನ ಎಲ್ಲಿವರೆಗೆ ಹಾರ್ವೆಸ್ಟ್ ವರೆಗೆ ಏನ್ ಮಾಡ್ತೀರಿ ದಟ್ ಈಸ್ ಡಿಫರೆಂಟ್. ಹಾರ್ವೆಸ್ಟ್ ಆದ ಮೇಲೆ ಏನ್ ನೀವು ಮಾಡ್ತೀರಿ ದಟ್ ಈಸ್ ದ ಪ್ರೀಮಿಯಂ ಕಾಫಿ, ದಟ್ ಈಸ್ ಕಾಲ್ಡ್ ಸ್ಪೆಷಾಲಿಟಿ ಕಾಫಿ. ಸೊ ಅದನ್ನ ನೀವು ಯಾವ ರೀತಿ ಮಾಡಬೇಕು ಅನ್ನೋದಕ್ಕೆ ಒಂದು ನಿಖರವಾದ, ಒಂದು ನಿರ್ದಿಷ್ಟವಾದ ಒಂದು ಟಾರ್ಗೆಟ್ ಇಟ್ಕೊಂಡು, ಗುರಿ ಇಟ್ಕೊಂಡು ಮಾಡಿದ್ರೆ ಮಾತ್ರ ನಿಮಗೆ ಇದರಲ್ಲಿ ಸಾಧನೆಯನ್ನು ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಈಗ ನಮಗೆ ಇವತ್ತು ನೀವೆಲ್ಲ ಕಾಫಿಯನ್ನ ವ್ಯಾಲ್ಯೂ ಆಡ್ ಮಾಡಬೇಕು ಅಂತಿದ್ದೀರಿ, ಮತ್ತೆ ಬೇರೆ ಬೇರೆ ರೀತಿಯ ಕೆಲಸಗಳನ್ನ ಮಾಡಬೇಕು ಅಂತ ಇದ್ದೀರಿ. $1 ಅಂತ ಇಟ್ಕೊಳ್ತಾರೆ, $1 ಅಂತ. ಇದೆಷ್ಟು ಗ್ರಾಮ್ ಇದೆ? 5 grams ಇದೆ. ಸೊ ಕನ್ವರ್ಟ್ ಮಾಡಿ ಪರ್ kg ಎಷ್ಟಾಯ್ತು ಅಂತ ಯಾರಾದ್ರೂ ಮಾಡ್ತಾರೆ ಇಮಿಡಿಯೇಟ್? 16,000 per kg. ನೀವು ಇವಾಗ ಕಾಫಿ ಮಾರ್ತಿರೋದು 20,000 or 22,000. 16,000 per kg they are getting because of their research, advanced technology. ಸೊ ಹೋಪ್ಸ್ ಕಳ್ಕೊಳೋದು ಬೇಡ, ನಮ್ಗೆ ಇನ್ನೂ ಪ್ರೈಸ್ ಸಿಗೋ ಸಾಧ್ಯತೆ ಇದೆ, ಬಟ್ ವಿ ಹ್ಯಾವ್ ಟು ವರ್ಕ್ ಲಾಟ್. ಸೊ ಅದಕ್ಕಾಗಿ ತಂದಿದ್ದು. ಸೂಪರ್. ವರ್ಷ ಕೆಲಸ ಮಾಡಿ ಅದರಲ್ಲಿ ಸಿಕ್ಕಂತ ಒಂದು ಅನುಭವವನ್ನು ಸ್ವಲ್ಪ
ಅಳವಡಿಸ್ಕೊಂಡಿದ್ದಷ್ಟೇ. ಆದರೆ ಇಷ್ಟೊಂದು ಅದರಿಂದ ನಮಗೆ ಲಾಭ ಆಗುತ್ತೆ ಮತ್ತು ಇಷ್ಟೊಂದು ಪ್ರಯೋಜನ ಆಗುತ್ತೆ ಅಂತಲೂ ನಾನು ಅದು ಅಳವಡಿಸ್ಕೊಂಡಾಗ ತಿಳಿದಿರಲಿಲ್ಲ. ಅದನ್ನು ಅಳವಡಿಸ್ಕೊಂಡದ್ದು ಹೇಗೆ ಅಂದರೆ, ಸಾಮಾನ್ಯಕ್ಕೆ ನಾನು 93ರಲ್ಲಿ ನಮ್ಮ ಇಲ್ಲಿ ಕಾಫಿ ಎಸ್ಟೇಟು ಚಿಕ್ಕಮಗಳೂರು ಜಿಲ್ಲೆ, ಅದರ ಮೂಡಿಗೆರೆ ತಾಲೂಕು, ಕೊಪ್ಪ ತಾಲೂಕಲ್ಲಿ ಒಂದು 30 ವರ್ಷ ಕೆಲಸ ಮಾಡಿದ ಮೇಲೆ ಕೂಲಿ ಕೆಲಸ, ಬನವಾಸಿಯಲ್ಲಿ ಪೈನಾಪಲ್ ಕಿಂಗ್ ಅಂತಲೇ ಹೆಸರುವಾಸಿಯಾದ ನಮ್ಮ ಅಬ್ದುಲ್ ರೌಫ್ ಶೇಖ್, ಈಗ ಅವ್ರು ಇಲ್ಲ, ಅವರ ಮನೆಗೆ ಹೋಗಿ ಒಂದು 3 ವರ್ಷ ಕೆಲಸ ಮಾಡಿ ಲೀಸಿನ ಜಮೀನಿಂದ ಪ್ರಾರಂಭವಾಗಿ ಒಂದು ಲೀಸಿನ ಜಮೀನು ಅವ್ರು ಮಾಡಿಕೊಟ್ರು. ಲೀಸಿನ ಜಮೀನು ಮಾಡಿಕೊಟ್ಟು ಅದರಲ್ಲಿ ಪೈನಾಪಲ್ಲು ಮೊದಲಾಗಿ ಪೈನಾಪಲ್ ಬೆಳೀತಾ ಬಂದೆ. ಆಮೇಲೆ ಲೀಸಲ್ಲಿ ಉಳಿದಂಥ ಆದಾಯದಲ್ಲಿ ಸ್ವಂತ ಜಮೀನನ್ನು ಸಾಗರ ತಾಲೂಕಲ್ಲಿ ನಾನು ಪರ್ಚೇಸ್ ಮಾಡಿದೆ 2004ರಲ್ಲಿ. 2004ರಲ್ಲಿ ಅದು ಪರ್ಚೇಸ್ ಮಾಡಿ 2010-11ರವರೆಗೂ ನಾನು ಅದರಲ್ಲಿ ಪೈನಾಪಲ್ಲು, ಶುಂಠಿ, ಇತರ ಬೆಳೆಗಳು ಬೆಳೆದೆ. ಆದರೆ 2004-05ರಲ್ಲಿ, ಆದರೆ ನನಗೆ ಒಂದು ಸೈಕಾಲಜಿಯ ಅಥವಾ ಎಲ್ಲರಿಗಿರುತ್ತಾ ಗೊತ್ತಿಲ್ಲ, ಅದು 1965-66ರಲ್ಲಿ ನಾನು ಸಣ್ಣ 9 ವರ್ಷ 10 ವರ್ಷ ವಯಸ್ಸಲ್ಲೇ ಕೂಲಿ ಕಾರ್ಮಿಕನಾಗಿ, ವಲಸೆ ಕಾರ್ಮಿಕರು, ಆವಾಗ 14 ಕೆಲಸದವ್ರು ಅಂತಿದ್ರು, ಆ ಬಸರಿಗಟ್ಟೆ ಏರಿಯಾದಲ್ಲಿ ನಾನು ಒಂದು 20-30 ವರ್ಷ ಕೆಲಸ ಮಾಡಿದವನಾಗಿದ್ದು ಜಾಸ್ತಿ. ಆವಾಗ 2004ರಲ್ಲಿ ನಾನು ಏನು ಒಂದು 30 ವರ್ಷ ಕೆಲಸ ಮಾಡಿದ ಏರಿಯಾವನ್ನು ಸುತ್ತಿ ನೋಡೋಣ ಅಂತ, ಅದ್ರ ನಂಗೆ ಸೈಕಾಲಜಿ, ನನಗೆ ಈಗಲೂ ಹಾಗಾಗುತ್ತೆ. ನಾವು ಮೊದಲು ಏನು ಕೆಲಸ ಮಾಡಿದ್ವಿ ಆ ತೋಟಗಳೆಲ್ಲ ನೋಡೋಣ, ಮೊದಲು ನಾವು ತಿರುಗಾಡಿದ ಜಾಗಗಳೆಲ್ಲ ತಿರುಗಾಡೋಣ ಅಂಥೇಳಿ ಈಗ ಆಗುತ್ತೆ ನನಗೆ. ಅದು ಎಲ್ಲರಿಗಾಗುತ್ತೋ ಅದು ನನಗೆ ಗೊತ್ತಿಲ್ಲ, ಅದು ನನಗಿದೆ. ಹಾಗೆ 2004ರಲ್ಲಿ ನಾನು ಬಸರಿಗಟ್ಟೆ ಏರಿಯಾದಲ್ಲಿ ಹೋಗಿ ತೋಟಗಳೆಲ್ಲ ನಾವೇನು ತಿರುಗಾಡ್ತಿದ್ದೀವಿ ಆ ತೋಟಗಳೆಲ್ಲ ಸುತ್ತಾಡಿದಾಗ ಭಾರಿ ಅಂದರೆ ಭಾರಿ ಹೊಟ್ಟೆ ಹುರಿದದ್ದು ನನ್ನ ಭಾಷೆಯಲ್ಲಿ. ಇನ್ನು ಬೇರೆ ವರ್ಡ್ ಅದಕ್ಕೆ ಸೇರ್ತೀನಿ, ನನ್ನ ಭಾಷೆಯಲ್ಲಿ ನನಗೆ ಹೊಟ್ಟೆ ಹುರಿದದ್ದು ಅಂದರೆ, ತೋಟಗಳೆಲ್ಲ ಅವಾಗ ಏನು ಒಂದು ಲವಲವಿಕೆಯಿಂದ ಕೂಡಿದ್ದವ ಅವೆಲ್ಲ ಹಾಳು ಬಿದ್ದಿದ್ದು. ಕಾರಣ ನಿಮಗೇನು ಹೇಳಬೇಕಾದಿಲ್ಲ. 2001ರಲ್ಲಿ ಕಾಫಿ ರೈಟ್ ಏನಾಗಿತ್ತು ಅಂತ ಹೇಳಿ, ಈಗ 7,000 ಇದ್ದ ಪಾರ್ಚಿಮೆಂಟ್ 1,800, 3,200-300 ಇದ್ದ ಚರಿ 250-300. ಈ ರೈಟ್ ಯಾವಾಗ ರೈಟ್ ಬಂತ ಅವಾಗೆಲ್ಲ ನಮ್ಮ ಬಸರಿಗಟ್ಟೆ ಏರಿಯಾ ಒಳ್ಳೆ MRFನವ್ರದ್ದು ಒಂದು 6,000 ಎಕರೆ ಒಂದು ಬೆಲ್ಟ್ ಇದೆ. ಕೊಟ್ಟೋಡಿ ಅಲ್ಲಿಂದ ಹಿಡಿದು ಜೈಪುರ ಬದನೆಕಾಂದವರೆಗೆ 6,000 ಎಕರೆ. ಇನ್ನು ಮಂಗಳೂರು ಕಿಚ್ಚನ್ಸ್ ಅವ್ರದ್ದು ಸಾಮಾನ್ಯ ತೋಟಗಳು, ನಮ್ಮ ಶಂಕರಗುಡಿ, ಹೆಗ್ಡೆರು ಎಲ್ಲ ಬಸರಿಗಟ್ಟೆ ಏರಿಯಾ ಅಂದರೆ ಸಾಮಾನ್ಯಷ್ಟು ಬರುತ್ತೆ. ಸಾಮಾನ್ಯ ಒಂದು ಅರ್ಧಕ್ಕೆ ಅರ್ಧ ನಾನು ತಿರುಗಾಡಿದ ತೋಟಗಳು ಎಲ್ಲ ಹಾಳು ಬಿತ್ಕೊಂಡಿದ್ವು. ಜನನೂ ಇಲ್ಲ, ಕೆಲಸ ಮಾಡಿಸಿ ಏನು ಹೀಗೆ ಅಂದರೆ ಆಗ ಗಿಟ್ಟೋದಿಲ್ಲ ಅಂತ ಹೇಳಿ. ಆವಾಗ ನನಗೆ ಇದೇನು ಈ ರೀತಿ ಆಯ್ತಲ್ಲ, ನಾವು ಇಷ್ಟೆಲ್ಲ ಏನೇ ಆಗಲಿ ಲಕ್ಷಗಟ್ಟಲೆ ಜನ, ಆವಾಗ ಯಾವುದೇ ಈಗಿನ ಪುಕ್ಷಾಟಿ ಸಿಗುವಂಥದ್ದು ಯಾವುದೂ ಇರಲಿಲ್ಲ. ಕೂಲಿ ಕಾರ್ಮಿಕರು ನಾವು ಆವಾಗ ವಾರಕ್ಕೆ 7 ದಿವಸ ಕೂಡ ಕೆಲಸ ಮಾಡ್ತಿದ್ವಿ. ನಾನು ಕೆಲಸ ಮಾಡಿದ ಜಾಗದಲ್ಲಿ ನೀವು ಹೋಗಿ ಕೇಳ್ಬೋದು 7 ದಿವಸ ಅವ್ರು ಮಾಡ್ತಿದ್ದಿದ್ದು ಹೌದಾ ಅಂತ. ಅದು 7 ದಿವಸ ಕೆಲಸ ಮಾತ್ರ ಅಲ್ಲ, 14 ದಿವಸ ಆದ ಹಾಗೆ 4 ಗಂಟೆಯ ನಂತರ ಹೋಗಿ ಸಾಮಾನ್ಯ ಒಂದು ಕತ್ಲಾಗೋರಿಗೆ ಕೆಲಸ ಮಾಡ್ತೀವಿ. 11 ಗಂಟೆ 12 ಗಂಟೆ ರಾತ್ರಿಯವರಿಗೆ ಗ್ಯಾಸ್ ಲೈಟ್ ಹೆಚ್ಚಿಟ್ಟು ಕೂಡ ನಾವು ಗದ್ದೆ ಕೊಯ್ದಿದ್ವಿ. ಆದರೆ ಅಷ್ಟು ಜನ ಕೆಲ್ಸಕ್ಕೆ ಸಿಗ್ತಿದ್ರು, ರಾತ್ರಿ ಹಗಲು ಮಾಡೋಕ್ಕೂ ಕೆಲ್ಸಕ್ಕೆ ಸಿಗ್ತಿದ್ರು. ಈಗ ಕೆಲ್ಸಕ್ಕೆ ಸಿಗೋದ್ರಿಂದ ಕೆಲಸ ಜನವೇ ಇಲ್ಲ ಅಂತ ಹೇಳಿದ್ರು ಪರವಾಗಿಲ್ಲ. ನಮ್ಮ ರಾಜ್ಯದಲ್ಲಿ ಅಂತೂ ಕರ್ನಾಟಕದಲ್ಲಿ ಎಲ್ಲರೂ ಶ್ರೀಮಂತರ ಆದಂಗೆ ಕಾಣ್ತಾ ಇದೆ. ಈ ಹೊರ ರಾಜ್ಯಗಳಿಂದ ಏನು ಬರ್ತಾ ಇದ್ದಾರೆ, ಅವ್ರು ಬರ್ತಿದ್ರೆ ದೇವರೇ ಗತಿ. MP ಗಿಂಪಿಯವರೆಲ್ಲ ಬರ್ತಾ ಇದ್ದಾರೆ, ಅವ್ರು ಬರ್ತಿದ್ರೆ ಏನಾಗುತ್ತೋ ಕಾಫಿ ಎಸ್ಟೇಟಿನ ಗತಿ ದೇವರಿಗೆ ಗೊತ್ತು. ಆದರೆ ನನಗೆ ಒಂದಲ್ಲಿ ಫ್ಲಾಶ್ ಆಗಿತ್ತು ಏನಂದ್ರೆ, ಈ ರೀತಿ ನಾವು ಸಂಪಾಗಿದ್ದ ತೋಟ ಲಕ್ಷಗಟ್ಟಲೆ ಜನ ಕೆಲಸ ಮಾಡುವುದೆಲ್ಲ ಹಾಳು ಬಿದ್ದಿದೆಯಲ್ಲ ಅಂತ ಹೇಳಿ ಆಲೋಚನೆ ಮಾಡಿದಾಗ ನನಗೆ ತಲೆಯಲ್ಲಿ ಕೊರಿತಿತ್ತು, ನಮ್ಮ ಕಾಫಿ ತೋಟದ ಆದಾಯಗಳು ಹೆಚ್ಚಾಗಿದ್ರೆ ಹೀಗೆ ಆಗ್ತಿರ್ಲಿಲ್ಲ ಏನೋ ಅಂತ. ಆವಾಗ ಹಾಗೆ ಆಲೋಚನೆ ಆಮೇಲೆ ಈ ಪೈನಾಪಲ್ಲು, ಶುಂಠಿ ಎಲ್ಲ ಸಾಮಾನ್ಯ ಇದು ಗದ್ದೆ ಇದ್ದಂಗೆ ಅಲ್ಪಾವಧಿ ಬೆಳೆಗಳು. ನಾನು ದೀರ್ಘಾವಧಿ ಬೆಳೆ ಮಾಡಬೇಕು ಅಂತ ಆದಾಗ ಅವಾಗಲೇ ಆಲೋಚನೆ ಬಂದದ್ದು, ನಾವು ಒಂದೇ ಬೆಳೆ ಮೇಲೆ ಯಾಕೆ ಡಿಪೆಂಡ್ ಆಗಬೇಕು, ನಿರ್ಧಾರ ಆಗಬೇಕು. ಒಂದು ಬೆಳೆಯ ಬದಲಿಗೆ 2-3 ಬೆಳೆ ಇದ್ರೆ ನಮ್ಮ ಕಾಫಿ ತೋಟ ಹೀಗೆ ಆಗಲಿಕ್ಕಿಲ್ಲ ಅಂತ. ಯಾಕೆಂದ್ರೆ ನಾನು 25-30 ವರ್ಷ ಕಾಫಿ ತೋಟದಲ್ಲಿ ಕೆಲಸ ಮಾಡಿದವನಾಗಿದ್ದರಿಂದ ನನಗೆ ಕಾಫಿ ಬಗ್ಗೆ ಒಲವು ಇತ್ತು. ಈಗ ಅಲ್ಲೆಲ್ಲ ತುಂಬಾ ಅಡಿಕೆ ಗಿಡಿಕೆ ಬೆಳೀತಾರೆ, ಅದೆಲ್ಲ ಸರಿ, ಆದರೆ ನನ್ನ ಮನಸ್ಸು ಒಗ್ಗಿಕೊಂಡದ್ದು ಕಾಫಿಗೆ. ಹಾಗಾಗಿ ಕಾಫಿ ತೋಟ ಮಾಡೋಣ ಅಂತ ಆದಾಗ ಕಾಫಿ ರೈಟ್ ಇರಲಿಲ್ಲ. ಈ ರೀತಿ
ಆದ್ರೆ ಅಡಿಕೆಗೆ ಏನು ಹೇಳೋದು ಬೇಡ, ಎಲ್ಲರಿಗೂ ಗೊತ್ತಿದೆ. ನಮ್ಮ ರಾಜ್ಯದಲ್ಲಿ ಆದಾಯದಾಯಕ ಬೆಳೆ ಅಂದ್ರೆ ಅಡಿಕೆ ಬಿಟ್ರೆ ಬೇರೆ ಒಂದು ಇರ್ಲಿಕ್ಕಿಲ್ಲ ಅಂತ ನಾನು ಮಾಡಿದ್ದೀನಿ. ಇನ್ನು ಬೇರೆ ಬೆಳೆ ನಮ್ಗೆ ಗೊತ್ತಿಲ್ಲ. ಈಗ ಮೊಟ್ಟ ಮೊದಲನೇದಾಗಿ ನಾನು ನಮ್ಮ ತಂದೆ ತಾಯಿ ಬಗ್ಗೆ ನಾನು ಫಸ್ಟ್ ಮಾತಾಡಬೇಕು ಅಂತಿದ್ದೀನಿ. ಏಕೆಂದರೆ ಅವರ ಸ್ಫೂರ್ತಿ ಯಾವ ರೀತಿ ಇತ್ತು ಅಂದರೆ, ಅವರು ನಾವು ಮೂಲತಃ ನಾವು ಭತ್ತರಾಗಿ ಬೆಳೆಯುವಂಥವ್ರು. ಬೇಲೂರು ತಾಲೂಕಿನ ಯಮಸಂದಿ ಅಂತ ಗ್ರಾಮ, ಅದ್ರ ಪಕ್ಕ ಎಕ್ಸಿ ಡ್ಯಾಮು. ಎಕ್ಸಿ ಡ್ಯಾಮ್ ಬಂದಾಗ ನಮ್ಮ ಜಮೀನುಗಳು ಎಲ್ಲ ಮುಳುಗಡೆ ಆದ ಸಂದರ್ಭ ಬಂತು. ಹಾಗಾಗಿ ತಂದೆಯವರು ಏನು ಮಾಡಿದ್ರು, ಭತ್ತರಾಗಿ ಬಗ್ಗೆನೇ ಅವರಿಗೆ ಆಸಕ್ತಿ ಇತ್ತು ಹೊರತು ಈ ಕಾಫಿ ಪ್ಲಾಂಟೇಶನ್ ಬಗ್ಗೆ ಅವರಿಗೆ ಏನೂ ಗೊತ್ತಿರಲಿಲ್ಲ. ಹಾಗಾಗಿ ಒಂದು ಟೈಮಲ್ಲಿ ಅವ್ರು ನಾನು ಯಾಕೆ ಕಾಫಿ ಬೆಳೆಗಾರ ಆಗಬಾರ್ದು, ಎಲ್ಲರಿಗಿಂತ ನಾನೊಂದು ಮಾದರಿಯಾದ ಕಾಫಿ ಬೆಳೆಗಾರ ಆಗಬೇಕು ಅಂತೇಳಿ ಇಲ್ಲಿ ಫಸ್ಟ್ ಬಂದು ಚಟ್ನಳ್ಳಿ ಅಂತ ಗಂಗೆ ಹೆಗ್ಡೆಯವರು ಮತ್ತು ಸಿದ್ಧಾರ್ಥ ಅವರ ತಂದೆ ಗಂಗೆ ಹೆಗ್ಡೆಯವರು, ಅವರ ತೋಟದಲ್ಲಿ ತಂದೆಯವರು ಅರ್ಧ ತೋಟ ಮತ್ತು ನಮ್ಮ ಹೆಗ್ಡೆಯವರು ಅರ್ಧ ಭಾಗ ತಗೊಂಡು ಕಾಫಿ ಬೆಳೆಯೋಕ್ಕೆ ಶುರು ಮಾಡಿದ್ರು. ಅವರು ಫಸ್ಟು ರೈಸ್ ಮಿಲ್ ಹಾಕಿದ್ರು. ರೈಸ್ ಮಿಲ್ ನಂತರ ಈ ಕಾಫಿ ಎಸ್ಟೇಟ್ ಮಾಡ್ಕೊಂಡು ಬಂದರು. ಅದಾದ ನಂತರ ಅವರು ನಮ್ಮನ್ನೆಲ್ಲ ಎಲ್ಲ ಅಣ್ತಂದಿರು ನಮ್ಮ ಎಲ್ಲರಿಗೂ ಒಳ್ಳೆ ಥರ ಎಜುಕೇಷನ್ ಕೊಡಿಸಿದ್ರು. ಅದು ವಿದ್ಯಾಭ್ಯಾಸಕ್ಕೆ ಅವರು ತುಂಬ ಪ್ರಾಮುಖ್ಯತೆಯನ್ನು ಕೊಡ್ತಾಯಿದ್ರು. ಹಾಗಾಗಿ ಎಲ್ಲರಿಗೂ ವಿದ್ಯಾಭ್ಯಾಸನೂ ಕೊಟ್ಟರು. ಹಾಗೆ ಎಲ್ಲರಿಗೂ ಒಳ್ಳೆ ತರಹದ ಕಾಫಿ ಎಸ್ಟೇಟ್ಗಳನ್ನು ಒಂದು 5 ಕಡೆ ಎಸ್ಟೇಟ್ ಮಾಡಿದ್ರು ಅವರ ಅವಧಿಯಲ್ಲಿ. ಅವರು ಎಷ್ಟು ಹಾರ್ಡ್ ವರ್ಕ್ ಮಾಡ್ತಿದ್ರು ಅಂದರೆ, ಪ್ರತಿದಿನ ಕಾಫಿ ತೋಟಕ್ಕೆ ಹೋಗ್ದಲ್ಲೇ ಅವ್ರು ಹೊರಗಡೆ ಹೋಗ್ತಿರ್ಲಿಲ್ಲ. ಎಲ್ಲರೂ ಅಕಸ್ಮಾತ್ ಎಲ್ಲ ಬೆಂಗಳೂರಿಗೆ ಹೋಗಬೇಕು ಅಂದರೆ ಫಸ್ಟು ಕಾಫಿ ತೋಟವನ್ನು ನೋಡಿ ಆಮೇಲೆ ಅವರು ಬೆಂಗಳೂರು ಕಡೆ ಹೋಗ್ತಾ ಇದ್ರು. ಅವ್ರು ಬಂದಾಗಲೂ ಅಷ್ಟೇ ಸೀದಾ ಮನೆಗೆ ಬರ್ತಿರ್ಲಿಲ್ಲ. ಪ್ಲಾಂಟೇಶನ್ ಒಂದು ಪ್ರದಕ್ಷಿಣೆ ಹಾಕಿ ಅವರು ಅಷ್ಟೊಂದು ಆಸಕ್ತಿಯಿಂದ ಅವರು ಕಾಫಿ ಬೆಳೆಯನ್ನು ಬೆಳ್ಕೊಂಬಂದರು. ಹಾಗಾಗಿ ಅವರು ಜೀವಿತಾವಧಿಯಲ್ಲಿ ಅವರು ಇರೋ ತಕ್ಕಲು ಎಸ್ಟೇಟನ್ನು ಮಾಡಿದ್ರು ಹೊರತು ಅವರು ಯಾವುದೋ ಒಂದು ಗುಂಟೆ ಸಮೇತ ಆಸ್ತಿಯನ್ನು ಅವರು ಯಾರಿಗೂ ಬೇರೆಯವರಿಗೆ ಮಾಡಲಿಲ್ಲ. ಅದೇ ರೀತಿ ನಮ್ಮ ಅಣ್ಣ ತಮ್ಮದಿರುಗಳು ಅಷ್ಟೇ. ಇವಾಗ ಅವರ ಮಾರ್ಗದರ್ಶನದಲ್ಲೇ ಅವ್ರು ಹಾಕೊಟ್ಟಂಥದ್ದನ್ನೇ ನಾವು ಅಳವಡಿಸ್ಕೊಂಡು ನಾವು ಕೂಡ ಅವ್ರು ಮಾಡೋದಕ್ಕಿಂತ ಜಾಸ್ತಿ ಮಾಡೋಕ್ಕಾಗಿಲ್ಲ. ಆದರೆ ಅವ್ರು ಮಾಡ್ದಂಗೆ ನಾವು ಒಂದು ಸ್ವಲ್ಪ ಹಿಂದೆ ಮಾಡ್ಕೊಂಡು ಹೋಗ್ತಾ ಇದ್ವಿ. ಅದೊಂದು ಅವರ ಸ್ಫೂರ್ತಿ ನಮಗೆ ಇನ್ನೂ ಉಂಟು ನಮ್ಮ ಎಲ್ಲ ಅಣ್ಣ ತಮ್ಮದಿರಿಗೂ. ಯಾಕೆಂದರೆ ಅವ್ರಿಗೆ ಅಷ್ಟೊಂದು ಆಸಕ್ತಿ ಇತ್ತು ಬೆಳೆ ಬಗ್ಗೆ. ಇದು ನಾನು ಮಾಡಬೇಕು, ಒಂದು ಮಾದರಿಯಾದ ಬೆಳೆಗಾರ ಆಗಬೇಕು ಅಂತ ಅವರಲ್ಲಿ ಹುಮ್ಮಸ್ಸಿರೋದ್ರಿಂದ, ಅದೇ ರೀತಿ ನಾನು ನನ್ನ 2 ಮಕ್ಕಳನ್ನು ಕಾಫಿ ಬೆಳೆಗಾರತಿಗೆ ಇನ್ವಾಲ್ವ್ ಮಾಡ್ಕೊಟ್ಟಿದ್ದೀನಿ. ಆದರೆ ಹೋದ್ರು, ಒಬ್ಬ ಮಗ ಆಸ್ಟ್ರೇಲಿಯಾಕ್ಕೆ ಹೋದ, ಮಾಸ್ಟರ್ಸ್ ಮಾಡಿಕೊಂಡ. ಅವನು ಆದಷ್ಟು ನೀನು ಬೇಗ ಮನೆಗೆ ಬಾಪ, ನನಗೊಬ್ಬನಿಗೆ ತೋಟ ಮಾಡೋಕ್ಕಾಗಲ್ಲ, ಅಜ್ಜ ಕಷ್ಟಪಟ್ಟು ಮಾಡಿರೋ ಆಸ್ತಿ, ಹಾಗಾಗಿ ನೀನು ಮತ್ತು ಇನ್ನೊಬ್ಬ ಮಗ ಕಾಫಿ ಡೇ ಅವನು ಇದರಲ್ಲಿ ಕಾಫಿ ಬಿಸ್ನೆಸ್ ಮಾಡ್ತಿದ್ದಾನೆ. ಹಾಗಾಗಿ ಇಬ್ಬರನ್ನೂ ಇನ್ವಾಲ್ವ್ ಮಾಡ್ಕೊಂಡು ಒಬ್ಬ ಕಾಫಿ ಬೆಳೀತಾ ಇದ್ದಾನೆ, ಒಬ್ಬ ಕಾಫಿ ಇನ್ನು ಕ್ವಾಲಿಟಿ ಕಾಫಿ ಮಾಡ್ಕೊಂಡು ಮಾಡ್ತಾ ಇದ್ದಾನೆ. ಹಾಗಾಗಿ ನಾನು ಅವ್ರನ್ನ ಇನ್ವಾಲ್ವ್ ಮಾಡಿಕೊಂಡು ತುಂಬ ಅವರಿಗೂ ಸ್ವಲ್ಪ ಅವರಿಗೆ ಸ್ವಲ್ಪ ಫ್ರೀ ಬಿಟ್ಕೊಂಡು, ನೀವು ಇನ್ವಾಲ್ವ್ ಆಗಿ, ನೀವು ಇನ್ನೂ ಜಾಸ್ತಿ ನೀವು ಇನ್ನೂ ಯುವಕರಿದ್ದೀರಿ, ಯುವಕರೆಲ್ಲ ಬರಬೇಕು ಅಂತೇಳಿ ಅವರಿಗೆಲ್ಲ ಒಂಥರ ಸಪೋರ್ಟ್ ಮಾಡಿಕೊಂಡು ನಾನು ನನ್ನ ಕಾಫಿ ಬೆಳೆಗೆ ಅವ್ರನ್ನೆಲ್ಲ ಇನ್ವಾಲ್ವ್ ಮಾಡ್ಕೊಂಡಿದ್ದೀನಿ. ಅದೇ ರೀತಿ ನಮ್ಮ ವೇಣುಗೋಪಾಲ್ ಸರ್ ಅವರು ನಾನೊಂದು 10 ವರ್ಷದಿಂದ 12 ವರ್ಷದಿಂದ ವೇಣುಗೋಪಾಲ್ ಅವರು ನಮ್ಮ ತೋಟಕ್ಕೆ ಬಂದರು. ಅವರು ಪಾದ ಸ್ಪರ್ಶ ಆಗಿದ್ದು ನಮ್ಮ ಕಾಫಿ ಮೆಣಸಿನ ಫೀಲ್ಡ್ಗಳು ನಗಾಡಕ್ಕೆ ಶುರುವಾದವು. ಮುಂಚೆ ನಾನು ಒಂದು 7ರಿಂದ 8 ಟನ್ನು ಮೆಣಸು ಕುಯ್ತಾ ಇದ್ದೆ. ಇವಾಗ ಅದ್ರ 10ರಷ್ಟು ಮೆಣಸು ಕುಯ್ತಾ ಇದ್ದೀನಿ. ಮತ್ತು ಅಷ್ಟೇ ಅಲ್ಲ, ಯಾವಾಗ ಕೇಳಿದ್ರೆ ಯಾವಾಗ ಸೆಂಚುರಿಗೆ ಓಡ್ರ್ ಆಗ್ತೀರಿ ಅಂತ ನನಗೆ ಬರೀ ತಮಾಷೆ ಮಾಡ್ತಲೇ ಇರ್ತಾರೆ. ಅವರ ಸ್ಫೂರ್ತಿ, ಅವರ ಆಸಕ್ತಿ ನೋಡಿದಾಗ ನಾನು ಮಾಡಲೇಬೇಕಾಯ್ತು. ಎಲ್ಲರೂ ಒಂದು ಸಣ್ಣ ಕೆಲಸ ಮಾಡದಿದ್ರು ನಿಮ್ಮ ತೋಟಕ್ಕೆ ಬರಲ್ಲ ಅಂತ ನಮಗೆ ಗದರಿಸ್ತಿದ್ರು. ನಮಗೊಂಥರ ಎಂಕರೇಜ್ ಕೊಡ್ತಾ ಇದ್ರು. ಹಾಗಾಗಿ ಅವರ ಈ ವಯಸ್ಸಲ್ಲಿ ಅವರಿಗೆ ಅಷ್ಟೊಂದು ಆಸಕ್ತಿ ಇರೋದು ನೋಡಿದ್ರೆ ನಾನು ಕೂಡ ಬೆಳಿಬೇಕು ಅಂತ ಆಯಿತು. ಅದೇ ರೀತಿ ನನ್ನ ಪಕ್ಕ ನುಮಾನಾದಿಲ್ಲು ಮತ್ತು ಕೆಲವು ಪ್ಲ್ಯಾಂಟರ್ಗಳು ಇದೆಲ್ಲ ನೋಡ್ಕೊಂಡು ನಾನು ಇನ್ನೂ ಅಷ್ಟು ಚೆಂದಾಗಿ ಮೆಣಸು ಬೆಳಿಬೇಕು, ನಾನೊಬ್ಬ ಮಾದರಿಯಾದ ಮೆಣಸು ಬೆಳೆಗಾರನಾಗಬೇಕು ಅಂತೇಳಿ ಹಾಗೆ ರೀತಿ ಕಾಫಿನೂ ಚೆನ್ನಾಗಿ ಬೆಳಿಬೇಕು ಅಂದ್ಕೊಂಡು ಆಸಕ್ತಿಯನ್ನು ಕೊಟ್ಕೊಂಡು ನಾವು ಕಾಫಿ ಬಿಸ್ನೆಸ್ ಬಿಟ್ಟರೆ ನಮಗೆ ಬೇರೆ ಯಾವ ಹವ್ಯಾಸಗಳು ಬಿಸ್ನೆಸ್ಗಳು ಇಲ್ಲ. ಅದೇ ರೀತಿ ನಮ್ಮ ದಿನೇಶ್ ಅಣ್ಣವರು 2-3 ಸತಿ ನನ್ನ ತೋಟಕ್ಕೆ ಬಂದಿದ್ದಾರೆ. ಬಂದಾಗೆಲ್ಲ ನನಗೊಂಥರ ಫೆಸಿಲಿಟಿ ಕಾಫಿ ಬಗ್ಗೆ ಆಸಕ್ತಿ ತೋರಿಸಿದ ಬಗ್ಗೆ, ಕ್ವಾಲಿಟಿ ಬಗ್ಗೆ, ಯಾವ ರೀತಿ ಕ್ವಾಲಿಟಿ ಮೇಂಟೈನ್ ಮಾಡಬೇಕು ಒಂದು ಉದಾಹರಣೆ ಕೊಟ್ಟರು ನನಗೆ. ಯಾಕೆ ನಮ್ಮ ಇಂಡಿಯನ್ ಕಾಫಿ
ಬೇರೆ ದೇಶಗಳು ಎಲ್ಲಿ ಹೋದ್ರೂ ಸಿಗಲ್ಲ. ನೀವೆಲ್ಲ ಈ ಥರ ಎಲ್ಲ ನೀವೆಲ್ಲ ಟ್ರೈ ಮಾಡ್ತಿರೋದು, ನೀವು ಈ ಥರ ಕ್ವಾಲಿಟಿಯನ್ನು ಮೇಂಟೈನ್ ಮಾಡಿದ್ರೆ ಮುಂದೆ ಒಂದು ಅತ್ಯುತ್ತಮವಾದ ಕಾಫಿ ಒಳ್ಳೆ ರೇಟ್ ಬರುತ್ತೆ ಅಂತ ತುಂಬ ಆಸಕ್ತಿಯಿಂದ ದಿನೇಶ್ ಅಣ್ಣವರು ಬೆಳೆಗಾರರ ಬಗ್ಗೆ ಆಸಕ್ತಿಯನ್ನು ವಹಿಸಿದ್ದಾರೆ. ತುಂಬ ಇನ್ನೂ ಕ್ವಾಲಿಟಿ ಬಗ್ಗೆನೂ ಹಾಗೂ ಕೆಲವು ಪ್ಲಾಂಟರ್ಗಳಿಗೆ ಸಬ್ಸಿಡಿ ಬಗ್ಗೆನೂ ಅವರು ಅರಿವು ಮೂಡಿಸ್ಕೊಂಡು ಎಲ್ಲದನ್ನು ಎಲ್ಲ ಥರದ್ದು ಬೆಳೆಗಾರರಿಗೆ ಸಪೋರ್ಟ್ ಮಾಡಬೇಕು ಅಂತ ತುಂಬ ಆಸಕ್ತಿಯಿಂದ ಇರೋದ್ರಿಂದ ಅವರು ಕೂಡ ನಾನು ತುಂಬ ಧನ್ಯವಾದಗಳನ್ನು ಹೇಳ್ತಾ. ಒಂದು ಅಮೇಝಿಂಗ್ ಪ್ರೋಗ್ರಾಮ್ ಅಂದಮೇಲೆ ಈಗ ಫುಡ್ ಆದಮೇಲೆ ನಾವು ತೋಟ ವಿಸಿಟ್ ಹೋಗ್ತಾ ಇದ್ದೀವಿ ನಾವೀಗ. ಇಲ್ಲಿ ನೋಡಿ ನಯಾಜ್ ಮತ್ತೆ ಹೆಂಗಿತ್ತು ಇಲ್ಲಿದ್ದಂಗೆ? ಚೆನ್ನಾಗಿದೆ, ಒಳ್ಳೆ ಇನ್ಫಾರ್ಮೇಷನ್ ಇತ್ತು, ಒಳ್ಳೆ ಕ್ವಾಲಿಟಿ ಟೈಮ್ ಇತ್ತು. ಬನ್ನಿ ನೋಡಿ ಇಲ್ಲಿ ಅಣ್ಣ, ನಮಸ್ಕಾರ. ತೊಗೊಂಡ್ರ ಊಟ ಅದನ್ನ ಫುಡ್ ಹೆಂಗಿತ್ತು? ನೈಸಾ? ವೆರಿ ನೈಸ್. ನೋಡಿ ಈಗ ಇನ್ನೊಂದು ಅಣ್ಣ ಒಂದು ಇನ್ಫಾರ್ಮೇಷನ್ ಕೊಡ್ತಾ ಇದ್ರು, ಸೂಪರ್ವೈಸರ್ಸ್ಗೆ ಎಜುಕೇಷನ್ ನಡೀತಿದೆ. ಎಷ್ಟು ತಿಂಗಳಿಗೆ ಅಣ್ಣ ನಡೀತಿರೋದು? 2 years. 2 years ಪ್ರೋಗ್ರಾಮ್. 1 year is inbound. ಓಕೆ. 1 year is practical. ಓಕೆ. ಅಲ್ಲಿ ಏನು ಎಜುಕೇಷನ್ ಕ್ರೈಟೀರಿಯಾ ಏನೋ ಇದೆಯಾ, ಅದು ಏನು ಅಂತ? ನಾವು ಸಿಲೆಬಸ್ ಮಾಡಿದ್ದೀವಿ. Okay. ನಮ್ಮ ನರ್ಸರಿ ಟು ಹಾರ್ವೆಸ್ಟಿಂಗ್ ಅಂಡ್ ಸ್ಪೆಷಾಲಿಟಿ ಕಾಫಿ ಮಾಡೋವರೆಗೂ ಓಕೆ. ಕಂಪ್ಯೂಟರ್ ನಾಲೆಡ್ಜು. ಓಕೆ. ಸೊ ಅದಾದಮೇಲೆ ದೆನ್ ವಿ ವಿಲ್ ಡೆಪ್ಯೂಟ್ ಟು ದಿ ಸಮ್ ಎಸ್ಟೇಟ್ಸ್. ಓಕೆ. ಅದರ ಎಸ್ಟೇಟ್ ಓ, ನೀವೇ ಮಾಡ್ಕೊಡ್ತೀರ ಅದನ್ನ? ಓಕೆ. call them and ಓಕೆ. we will make them convenient. ಓಕೆ. Along with it, we are giving stipend. ಸ್ಟೈಫಂಡ್. ಓಕೆ. Okay. ಡಿಪ್ಲೊಮಾಗೆ ಸೆಕೆಂಡ್ ಇಯರಿಗೆ 10,000, ಫಸ್ಟ್ Okay. ಇಯರಿಗೆ 6,000. ಓ, ಸೂಪರ್. With accommodation. ಅಕಾಮಿಡೇಷನ್. ಅವ್ರು ರಿಜಿಸ್ಟ್ರೇಷನ್ ಮಾಡ್ಬೇಕಾದ್ರೆ ಏನು ವೆಬ್ಸೈಟ್ ಏನಿದೆ? ಕಾಫಿ ಬೋರ್ಡ್ ವೆಬ್ಸೈಟ್ www.coffeeboard. ಕಾಫಿ ಬೋರ್ಡ್. ಯಾರ್ಯಾರಿಗೆ ಬೇಕಾ ಯುಟಿಲೈಸ್ ಮಾಡ್ಕೊಳ್ಳಿ, ಯಾಕೆಂದ್ರೆ ಜಾಬ್ ಕ್ರಿಯೇಟ್ ಆಗುತ್ತೆ ಮತ್ತು ನಿಮಗೆ ಒಳ್ಳೆ ಆಪರ್ಚುನಿಟಿ ಕ್ರಿಯೇಟ್ ಆಗುತ್ತೆ. Only 10 seats are available. ಅಷ್ಟೇ, 10 ಸೀಟ್ ಇರೋದು. ನೀವು ಬೇಗ ನೀವು ರಿಜಿಸ್ಟರ್ ಮಾಡ್ಕೊಳ್ಳಿ ನೀವು. ಥ್ಯಾಂಕ್ಸ್ ಅಣ್ಣ, ಬಾಯ್. ಸೊ ಇದರಲ್ಲಿ ಮುಖ್ಯ ಇದು ಭಾಳ ಹೆಚ್ಚು ಇರೋದೆಲ್ಲ ರೋಬಸ್ಟಾನೆ. ಸ್ವಲ್ಪ ಅರೇಬೇಕಾಯಿತು, ಅದಕ್ಕೂ ಕೂಡ ಈಗ ಅಂಡರ್ಲೈನ್ ಮಾಡಿ ಆಗಿದೆ. ಇದನ್ನು ಇನ್ನು ಮುಂದೆ ಕೂಡ ರೋಬಸ್ಟಾ ಮತ್ತು ಪೆಪ್ಪರು ಎಲ್ಲಿ ಸ್ವಲ್ಪ ವ್ಯಾಲಿನಲ್ಲಿ ಇದೆಯೋ ಅಲ್ಲಿ ಒಂದು 2.5-3 ಎಕರೆಯಷ್ಟು ಅಡಿಕೆ ಇರುತ್ತೆ. ನಾವು ನಿಂತಿರೋ ಈ ಬ್ಲಾಕು ಕನ್ಸಿಸ್ಟೆಂಟಾಗಿ 1 ಟನ್ನು 1/4 ಟನ್ನಷ್ಟು ಕ್ಲೀನ್ ಕಾಫಿ ಸಿಗೋ ಅಂಥದ್ದು. ಮತ್ತು ಅದು ಹೋದ ವರ್ಷ ನಮಗೆ ಇಲ್ಲಿ 34 ಟನ್ನು ಕಾಳುಮೆಣಸು ಸಿಕ್ಕಿದೆ. ಇಲ್ಲಿ ನೀವು ಗಮನಿಸಿ, ಯಾವ ಫ್ಯಾನ್ಸಿ ಇನ್ಪುಟ್ಸ್ ಇಲ್ಲ. ಇಲ್ಲಿ ನೀವು ಏನು ಗಮನಿಸಬೇಕು ಅಂದರೆ ಹ್ಯಾಂಡ್ಲಿಂಗ್ ಹೇಗೆ ಮಾಡಿದ್ದಾರೆ ಮತ್ತು ಕಾಳುಮೆಣಸಿನ ಬುಡ ಹೇಗೆ ನಾವು ಇಲ್ಲಿ ಮೇಂಟೈನ್ ಮಾಡಿದ್ದೀವಿ ಅದನ್ನು ನೀವು ನೋಡಿ. ಇನ್ನು ಮಿಕ್ಕಿದೆಲ್ಲ ಅದು ಮಾಮೂಲಿನೇ, ಎಲ್ಲ ಕ್ರಮಗಳೇ. 3 ಸತಿ ಗೊಬ್ಬರ, 2 ರೌಂಡು ಫೋಲಿಯೋ ನ್ಯೂಟ್ರಿಷನು, 1 ಆಂಥ್ರಾಕ್ನೋಸ್ ಮ್ಯಾನೇಜ್ಮೆಂಟ್ಗೆ 1 ಸ್ಪ್ರೇ, 2 ರೌಂಡ್ ಬೋರ್ಡು, ಇದೆಲ್ಲ ನಾರ್ಮಲ್ಲು. ಬಟ್ ಯಾವ ಕಾರಣದಲ್ಲೂ ಕೂಡ ಬುಡನ ನಾವು ಬಿಡಿಸೋದಿಲ್ಲ, ಅಗಿಯೋದಿಲ್ಲ. ಗೊಬ್ಬರ ಹಾಕ್ಬೇಕಾರಾಗಲೇ ಅದ್ರ ಮೇಲ್ಗಡೆನೇ ಹಾಕ್ಕೊಂಡು ಹೋಗ್ತೀವಿ. ಮತ್ತು ಇಲ್ಲಿ ಏನು ಹಳ ಹೊಡೆದಿರುತ್ತೋ ಅದನ್ನು ಆ ಬುಡಕ್ಕೆ ಹಾಕ್ಬಿಟ್ಟು ಅದ್ರ ಮೇಲೆ ಮಣ್ಣು ಮುಚ್ಚೋದಷ್ಟೇ. ಬೆಳಗಿನ ಸೆಷನ್ ಮತ್ತು ಭಾರಿ ಚೆನ್ನಾಗಾಯಿತು. ಊಟ ಅಂತೂ ಭಾರಿ ಚೆನ್ನಾಗಿತ್ತು. ಈಗಿಂದು ಭಾರಿ ಚೆನ್ನಾಗಿ ಆಗ್ತಾ ಇದೆ. ಹೌದು, ಚೆನ್ನಾಗಾಯಿತು. ಮತ್ತು ಅಣ್ಣ, ನಿಮ್ಮ ಪ್ರಕಾರ ಎಷ್ಟು ಶೇಡ್ ಇದೆ? ಒಂದು 70% ಓಪನ್ ಇದೆಯಾ? 30% ಶೇಡಾ? ಅಲ್ಲ, ಅಂದಾಜು ಎಕರೆಗೆ ಒಂದು 75-80 ಗಿಡ ಪ್ಲಾಂಟ್ ಮರ ಇರ್ತದೆ. ಮತ್ತೆ ಇನ್ನೊಂದು ಏನು ಗೊತ್ತಣ್ಣ, ನೀವು ಹೇಳ್ದಂಗೆ ರೋಬಸ್ಟಾದಲ್ಲಿ ಮೆಣಸು ಬೆಳೆಯೋದು ಭಾರಿ ಕಷ್ಟ ಇದೆ. ಅದು ಈ ಥರ ಕೂಡಿರೋದ್ರಲ್ಲಿ ಭಾರಿ ನೀವು ಆ ಸೈಡೆಲ್ಲ ಇನ್ನೂ ಭಾರಿ ಜೋರಾಗಿದೆ ಮೆಣಸೆಲ್ಲ. ಆ ಕಡೆ ಎಲ್ಲ ಓಪನ್ ಜಾಗದಲ್ಲಿ ಚೆನ್ನಾಗಿದೆ. ಇಲ್ಲಿ ಕೂಡಿದ್ರಲ್ಲಿ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಬೀಳು ಮೇಲೆ ಇಳೋದೇ ದೊಡ್ಡ ಕಷ್ಟ. ಹಾಗಾಗಿ ರಕ್ಕೆ ಕಡಿಯೋದು, ಇದು ರನ್ನರ್ಸ್, ಹೌದು ಏನಾರು ಒಂದು ಇವೆಲ್ಲ ಇದು ಒಂದಿರು ಅಲ್ಲಿದು ಇಲ್ಲಿ ನೋಡಿ, ನೋಡಿ ಇಲ್ಲೆಲ್ಲ ನೋಡಿ, ಇದೆಲ್ಲ ಈ ವರ್ಷ ಪ್ಲಾಂಟ್ ಆಗಿರೋದು ನೋಡಿ, ಬಂದಿರೋದು ನೋಡಿ ಎಲ್ಲ ಸೂಪರ್. ಕಾಂಬಿನೇಷನ್ ಮಾಡಿಬಿಟ್ಟು ರೋಬಸ್ಟಾ ಮತ್ತು ಮೆಣಸು, ಬ್ಲ್ಯಾಕ್ ಪೆಪ್ಪರ್, ಇದು ನೋಡಿ, ಇದು ತೇವಮ್ಮ ನೋಡಿ. ನಮ್ಮೂರು ಸೈಂಟಿಸ್ಟ್ ಇದ್ದಾರೆ, ಅವರೆಲ್ಲರಿಗೂ ಗೊತ್ತು ಯಾವ್ಯಾವುದು ಏನೇನು ಅಂತ ಹೇಳ್ತಿರ್ತಾರೆ. ಲೋಕಲ್ ಸೈಂಟಿಸ್ಟ್ ಅಲ್ಲಣ್ಣ. ನಿಮ್ಮಲ್ಲಿ ಎಷ್ಟು ವೆರೈಟಿ ಇದೆ? ನಿಮ್ಮಲ್ಲಿ ನಮ್ಮಲ್ಲಿ 15 ವೆರೈಟಿ ಇದೆ. ಅದ್ರಲ್ಲಿ ಯಾವ್ದು ಬೆಸ್ಟ್ ಅನ್ಸಿದೆ ನಿಮಗೆ? P1 ಬಿಟ್ರೆ ಇದು ಶ್ರೀಕರ ನಂಬರ್ 1. ನಿಮಗೆ ಆ ಪ್ಯಾನಿಕಲ್ಸ್ ಸ್ಯಾಟು, ಬಟ್ ಅದ್ರ ಇದನ್ನ ನೋಡ್ಬೇಕು, ಡೆನ್ಸಿಟಿ ಓಕೆ ಜಾಸ್ತಿ ಇದೆ. ಹೌದು, ತುಂಬಾ ಬರುತ್ತೆ. ಇದು 1 ಗರಿಗೆ ಅದು 4 ಗರಿ ಬರುತ್ತೆ. ಓಕೆ ಸೂಪರ್. ವೆರೈಟಿ ಶ್ರೀಕರ ಶುಭಕರ. ದೀರ್ಘಮಠ ಇನ್ನೂ ಸ್ಯಾಟು, ಓಕೆ ಸ್ವಲ್ಪ ಇಲ್ಡ್ ಕಮ್ಮಿ, ಬಟ್ 3 ವರ್ಷಕ್ಕೆ ಕ್ರಾಪ್ ಆಗುತ್ತೆ. 3 ವರ್ಷಕ್ಕೆ 2ರಿಂದ 3 kg ಬಂದಿದೆ ಕೆಲವು ಶ್ರೀಕರ. ನೋಡಿ ನಮ್ಮೂರು ಸೈಂಟಿಸ್ಟ್ ಹೆಂಗೆ ಅಂತ, ಏನಿದ್ರೆ ಇನ್ಫಾರ್ಮೇಶನ್ ಇವರಿಗೆ ಫೋನ್ ಮಾಡೋದು ನಾವು, ಏನೇನು ಆಗ್ತಿದೆ ವಿಷಯ ಅಂತ. ನಾವು ಓವರ್ ಆಲ್ ತೊಗೊಂಡ್ರೆ ಇಟ್ ಈಸ್ 1 ಟನ್ ಪ್ಲಸ್ ಕ್ರಾಪ್ ನೆಕ್ಸ್ಟ್ ಇಯರ್ಗೆ.
ಅದು another advantage ಅಂದರೆ the internodal distance is very small. ವೆರಿ ಸ್ಮಾಲ್ ಮತ್ತು ಶೇಪ್ ಇದೆ ಇದಕ್ಕೆ. Shape ಇದೆ. ಸೊ ಅದಕ್ಕೆ ಇದು ಕ್ರಾಪ್ ಕ್ವಾಂಟಿಟಿ ಜಾಸ್ತಿ ಇದೆ. ಇಲ್ಲಿ ನೀವು ಎಲ್ಲ ಎಕ್ಸ್ಪೀರಿಯನ್ಸ್ಡ್ ಎಲ್ಲ ಪ್ಲಾಂಟರ್ಸೇ, ಬಟ್ ಕೆಲವೊಂದು ಆಸ್ಪೆಕ್ಟಲ್ಲಿ ನಾವು ಜಾಣದ ಅಡ್ರ ಆಗ್ತೀವಿ, ಬುದ್ಧಿಯಿಂದ ತೊಗೊಳ್ತೀವಿ, ಬಟ್ ಆ ಪರ್ಟಿಕ್ಯುಲರ್ ಸರ್ಕಮ್ಸ್ಟೆನ್ಸಲ್ಲಿ ನಾವು ದಡ್ರ ಆಗ್ತೀವಿ. ಕೆಲವು ಕ್ರೂಷಿಯಲ್ ಪಾಯಿಂಟ್ಸು ನಾವು ರೆಕಗ್ನೈಸ್ ಮಾಡೋದಿಲ್ಲ. ಒಂದು ಕ್ರೂಷಿಯಲ್ ಪಾಯಿಂಟ್ ಅಂತಂದರೆ, ನೀವು ಎಷ್ಟು ಜನ ಕಾಫಿ ಗೈಡ್ ಓದಿದ್ದೀರಾ ಲೇಟೆಸ್ಟ್ ಎಡಿಷನ್? ನಾನು ಹಳೇದು ಓದಿರೋದು. ಹಾಂ, ಸೊ ಅದರಲ್ಲಿ ಒಂದು ಪಾಯಿಂಟು ನೀವು ನೋಡ್ಕೊಳ್ಳಿ, ಫ್ಲವರಿಂಗು, ಆಮೇಲೆ ಅದು ಸೆಟ್ಟಿಂಗು, ಅದು ಪಾಲಿನೇಷನ್ ಆ ಪಾರ್ಟು ನೀವು ಅಲ್ಲಿ ನೋಡ್ಕೊಳ್ಳಿ, ಮತ್ತು ಅದಕ್ಕೆ ಸಪೋರ್ಟಿಂಗ್ ಲಿಟ್ರೇಚರ್ ನೀವು ನೋಡ್ಕೊಳ್ಳಿ. ಸೊ ಇಲ್ಲಿ ಮೋಸ್ಟ್ ಕ್ರೂಷಿಯಲ್ ಅಂದರೆ ನಮಗೆ ಅಕ್ಟೋಬರ್ ಲಾಸ್ಟ್ ವೀಕಿಂದ ಡಿಸೆಂಬರ್ 15th ಕೂಡ ಸಫಿಷಿಯೆಂಟ್ ಲೈಟ್ ಬೇಕು. ಆ ಲೈಟ್ ಇದ್ರೇ ಈ ಫ್ಲೋರಲ್ ಪ್ರೈಮಾರ್ಡಿಯಲ್ಲ ಅದು ಬರೋದು. ಅಂದರೆ ಇದು ಶಾರ್ಡೇ ಪ್ಲಾಂಟು, ಮಿನಿಮಮ್ 9 hours ಅದಕ್ಕೆ 12,000 ಲಕ್ಸ್ ಅಷ್ಟು ಅದಕ್ಕೆ ಬೆಳಕಬೇಕು. ಅದು ಬಿಟ್ಟು ಆಗ ಹೈ ಶೇಡ್ ಇಟ್ಟು ಮಳೆ ಬಂದ ನಾವು ಓಪನ್ ಮಾಡ್ಕೊಳ್ತೀನಿ ಅಂತ ನಾವು ಕೂತರೆ ಹೈಯರ್ ಶೇಡು ಲೋಯರ್ ಶೇಡ್ ಎಲ್ಲ ಇಟ್ಕೊಂಡ್ರೆ ನೆಕ್ಸ್ಟ್ ಕ್ರಾಪ್ ಈಸ್ ಗೋಯಿಂಗ್ ಟು ಬಿ ಮಾರ್ಜಿನಲ್. ಅಂದರೆ ಅದ್ರ ಥರ ಪ್ರಾಬ್ಲಮ್ ಆಗೋದಿಲ್ಲ ನಮಗೆ. ಅರೇಬಿಕಾ ಥರ ಒಂದು ಇರಿಗೇಷನ್, ಬ್ಲಾಸಮ್ ಇರಿಗೇಷನ್, ಬ್ಯಾಕಿಂಗ್ ಒಂದು ನಾವು ಮೆಟಿಕ್ಯುಲಸ್ ಆಗಿ ಮ್ಯಾನೇಜ್ ಮಾಡಿದ್ರೆ, ಮೆಟಿಕ್ಯುಲಸ್ ಆಗಿ ಮ್ಯಾನೇಜ್ ಮಾಡೋದು ಅಂತಂದರೆ ಏನು ಅಂದರೆ, ನಾವು ಇರಿಗೇಷನ್ ಕೊಟ್ಟ ನಂತರ ಸುತ್ತಮುತ್ತದ ಹನಿ ಬೀಸೆಲ್ಲ ಅಲ್ಲಿ ಬರುತ್ತೆ. ಅದು ಮಳೆ ಕಾದರೆ ಆ ಹನಿ ಬೀಸೆಲ್ಲ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಹನಿ ಬೀಸ್ ಏನಂತಂದರೆ ಅವು ತನ್ನಷ್ಟೇ ತಾನೇ ಹುಡಿಕೊಂಡು ಹೋಗೋದಿಲ್ಲ, ರುಚಿಯಾಗಿ ಅಲ್ಲಿ ಸಿಕ್ಕುತ್ತೋ ಅಲ್ಲಿಗೆ ಹೋಗೋದಿಲ್ಲ. ಅವು ಒಂದು ಸರ್ತಿ ಬಂದರೆ ಅಲ್ಲಿ ಸೆಟ್ಲ್ ಆಗುತ್ತವೆ. ಅದಕ್ಕೆ ಫ್ಲೋರಲ್ ಫಿಡಿಲಿಟಿ ಅಂತ ಹೇಳ್ತೀವಿ ನಾವು. ಹೇಗೆ ನಮ್ಮ ಹೆಂಡತಿ ನಮ್ಮ ಜೊತೆನೇ ಇರ್ತಾಳೋ, ಆ ಪಾಲಿನೇಟರ್ಸ್ ಅಲ್ಲಿ ನಾಯಿ ಆಗಲಿ ನಾವು ಸಾಕಿದ್ದೇನಾಗಲಿ ನಮ್ಮ ಜೊತೆ ಇರೋಕ್ಕೆ ಇಷ್ಟಪಡ್ತಾನೆ. ಹಾಗೆಯೇ ಒಂದು ತೋಟಕ್ಕೆ ಬಂದು ಆ ಗಿಡಕ್ಕೆ ಬಂದಾಗ ಅದು ಲಾಸ್ಟ್ ಫ್ಲವರ್ ಪಾಲಿನೇಟ್ ಆಗೋರು ಕೂಡ ಅದು ನೆಕ್ಸ್ಟ್ ಮೂವ್ ಆಗೋದಿಲ್ಲ. ಇವತ್ತಿನ ಡೇ ಮಾತ್ರ ಗ್ರ್ಯಾಂಡ್ ಸಕ್ಸಸ್ಸು. ಬೆಳಗಿಂದ ತಗೊಳ್ಳಿ, ಫುಡ್ಡು, ಸ್ಟೇ, ಎಲ್ಲರಿಗೂ ಮಾತಾಡಿರೋದು ಕೇಳಿಸೋದಾಗಲಿ, ಎಲ್ಲ ಒಪಿನಿಯನ್ ಎಲ್ಲ ಭಾರಿ ಚೆನ್ನಾಗಿ ಬಂತು, ಎಲ್ಲರೂ ಕೇಳಿದೆ. ಒಂದು ಗ್ರ್ಯಾಂಡ್ ಸಕ್ಸಸ್ ಅಂತ ಆಯಿತು. ಮತ್ತು ಸ್ಪೆಷಾಲಿಟಿ ಬಗ್ಗೆ, ನಮ್ಮ ಸ್ಪೆಷಾಲಿಟಿ ಇಷ್ಟು ಡೀಟೇಲಿಂಗ್ ಆಗಿ ಆಗೇ ಇರಲಿಲ್ಲ ಆಯಿತು. ಮತ್ತು ಒಂದು ಲಾರ್ಜ್ ಹೋಲ್ಡಿಂಗಲ್ಲಿ ಇನ್ಕಮಿಂಗ್ ತೆಗಿಬೇಕು. ಯಾಕೆಂತಂದರೆ ಚಿಕ್ಕ ತೋಟದವರೇ ಮೇಂಟೈನ್ ಮಾಡೋಕೆ ಕಷ್ಟ ಅನ್ನಬೇಕಾರೆ ಈ ಥರದವರು ಮೇಂಟೈನ್ ಮಾಡ್ತಿದ್ದಾರೆ ಅಂತಂದಮೇಲೆ ಒಂದು ಮಾದರಿನೇ ಅದು. ಕೃಷ್ಣಣ್ಣ ಮತ್ತು ಈಶ್ವರು, ಶರಣ್ ಅವರೆಲ್ಲ ಸೇರ್ಬಿಟ್ಟು ಮಾಡ್ತಾ ಇರೋದ್ರಿಂದ ಸೂಪರ್. ಮಾತ್ರ ಏನು ಹೇಳ್ತೀರಣ್ಣ ನೀವು? ಹಾಂ, ಇವತ್ತು ನೋಡಿ ಯಂಗ್ಸ್ಟರ್ಸೇ ತುಂಬ ಜನ ಬಂದಿದ್ದಾರೆ. ಹೌದು ಹೌದು. ಈಗ ಸ್ಪೆಷಾಲಿಟಿ ಕಾಫಿ ಬ್ರ್ಯಾಂಡಿಂಗು, ಹೌದು, ಅದಕ್ಕೆ ಪ್ರೀಮಿಯಂ ಪ್ರೈಸ್ ಸಿಗುತ್ತೆ ಅನ್ನೋಕ್ಕೂ. ಹೌದು. ಈಗ ಕಾಫಿ ಬೋರ್ಡ್ ಚೇರ್ಮನ್ ಬಂದಿದ್ರು. ಹೌದು. ಅದಕ್ಕೆಲ್ಲ ಇನ್ನು ನೆಕ್ಸ್ಟ್ ಸ್ಪೆಷಾಲಿಟಿ ಕಾಫಿನ ಹೌದು ಎನ್ಕರೇಜ್ ಮಾಡೋಕ್ಕೆ ಹೌದು ಎಲ್ಲರಿಗೂ ಅದಕ್ಕೇನಾದರೂ ಒಂದು ಕರೆಕ್ಟ್ ಸಬ್ಸಿಡಿ ಹೌದು ಏನಾದರೂ ಕೊಡಬೇಕು ಅಂತ ಹೌದು ಅವ್ರು ಇವತ್ತು ಹೇಳಿದ್ದಾರೆ. ಸೂಪರ್. ಹಾಗಾಗಿ ಈ ತೋಟದಲ್ಲಿ ಮೇಜರ್ ಅಟ್ರಾಕ್ಷನ್ ಸ್ಪೆಷಾಲಿಟಿ ಕಾಫಿ. ಮತ್ತೆ ಈಗ ನೀವು ಪೆಪ್ಪರು ಮತ್ತೆ ಕಾಫಿ ಎಲ್ಲ ನೋಡಿದ್ರೆ ಎಲ್ಲ ಹೈ ಇಲ್ಡ್. ಹೌದು ಹೌದು. ಮತ್ತೆ ರೋಬಸ್ಟಾದಲ್ಲಿ ಪೆಪ್ಪರ್ ಬೆಳೆಯೋದು ಭಾರಿ ಕಷ್ಟ. ಯಾಕೆಂದ್ರೆ ಅದು ಆಪೋಸಿಟ್. ಈಗ ಅರಬಿಕಾರ ಶೇಡ್ ಇರುತ್ತೆ, ಇದು ಮೇಂಟೈನ್. ಅದು ರೋಬಸ್ಟಾಗಿ ಶೇಡ್ ಬೇಡ ಅಂತ ಮೆಣಸು ಉಳಿಸಿದ್ದಾರೆ ಅಂತಂದ್ರೆ ಚೆನ್ನಾಗಿದೆ, ದೊಡ್ಡ ವಿಷಯನೇ. ಮತ್ತೆ ಇನ್ನೊಂದು ತೋಟ ವಿಸಿಟಿಗೆ ಹೋಗ್ತೀರಾ ಅನ್ಸುತ್ತೆ ಮೋಸ್ಟ್ ಪ್ರಾಬ್ಲಿ. ಇನ್ನೊಂದು ತೋಟ ಇನ್ನೊಂದು ಬ್ಲಾಕಲ್ಲಿ ಇದೆ. ಬನ್ನಿ, ಈಗ ನಾನಂದ್ರೆ ಸ್ವಲ್ಪ ಅರ್ಜೆಂಟಿಂದ ನಾನು ಹೊಡ್ತಾ ಇದ್ದೀನಿ. ಇಲ್ಲಿಗೆ ಬ್ಲಾಗ್ ಏನು ಮಾಡ್ತೀನಿ, ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಬ್ಲಾಗ್ ಸಿಗೋಣ. ಥ್ಯಾಂಕ್ ಯು ವೆರಿ ಮಚ್. Know that they ride or die. I keep boys by my side.